ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಎಲ್ಲ ಗಣತಿದಾರರು ಮತ್ತು ಮೇಲ್ವಿಚಾರಕರ ಗಮನಕ್ಕೆ ತಿಳಿಯಪಡಿಸುವುದೇನೆಂದರೆ, ಇಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಿರ್ತಕ್ಕಂಥ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ 2025ಕ್ಕೆ ಸಂಬಂಧಿಸಿದಂತೆ ತಾವು ಹಳೆಯ ಆವೃತ್ತಿಯನ್ನು ಈಗ ಏನು ಬಳಸ್ತಾ ಇದ್ರಿ, ಈಗ ಹೊಸ ಆವೃತ್ತಿಯ ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ. 0.3.10 ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಇನ್ಸ್ಟಾಲ್ ಮಾಡಿ ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಈ ಮುಖ್ಯ ಸಮೀಕ್ಷೆ ಆ್ಯಪ್ನ ಒಂದು ಲಿಂಕನ್ನು ತಾವು ಕರ್ನಾಟಕ ಸರ್ಕಾರ ಶೀರ್ಷಿಕೆಯೊಂದಿಗೆ ತಮ್ಮ ಮೊಬೈಲ್ಗಳಿಗೆ ಆಗಲೇ ಲಿಂಕನ್ನು ಕಳಿಸಲಾಗಿದೆ, ಅಥವಾ ತಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಗ್ರೂಪ್ಗಳು ಏನಿದಾವಲ್ಲ, ಸಮೀಕ್ಷಾ ಗ್ರೂಪ್ಗಳು, ಆ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಲಾಗಿರುತ್ತೆ. ಅದನ್ನು ತಾವು ಟ್ಯಾಪ್ ಮಾಡೋದ್ರ ಮೂಲಕ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಹಾಗೆ ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಅಪ್ಡೇಟ್ ಮಾಡಿ ಮೊಬೈಲ್ ನಂಬರನ್ನು ಏನು ತಾವು ಹಾಕ್ತಿದ್ರೆ ಆ ಮೊಬೈಲ್ ನಂಬರು ಆ್ಯಸ್ ಇಟ್ ಈಸ್, ಮತ್ತು ಅದ್ರ ಜೊತೆಗೆ ತಾವು ತಮ್ಮ OTP ಏನಿರುತ್ತಲ್ಲ, ಒನ್ ಟೈಮ್ OTP, ಅದನ್ನು ಹಳೆ OTPಯನ್ನು ಹಾಕಿ ಲಾಗಿನ್ ಆಗಬೇಕು. ಇಲ್ಲಿ ನೋಡಿ 0.3.10ನ ಹೊಸ ಆವೃತ್ತಿಯ ಒಂದು ಇದು ಡಿಸ್ಪ್ಲೇ ಆಗ್ತಾ ಇದೆ. ತಾವು ಮಾಡಿರ್ತಕ್ಕಂಥ ಸರ್ವೆ ಏನಿರುತ್ತಲ್ಲ ಅದು ಹಾಗೆ ಉಳ್ಕೊಂಡಿರುತ್ತೆ. ಜೊತೆಗೆ ಇಲ್ಲಿ ಡ್ರಾಫ್ಟ್ಸ್ ಕೆಳಗಡೆ ಇರುತ್ತೆ ಮತ್ತು ಅಂಡರ್ ಡ್ರಾಫ್ಟ್ ಅಂತೇಳಿ ಲೆಫ್ಟ್ ಸೈಡ್ ಇರುತ್ತೆ. ಇಲ್ಲಿ ಹೊಸದು ಆಗಿರ್ತಕ್ಕಂಥ ಅಪ್ಡೇಟ್ ಏನು ಅಂತ ನೋಡೋದಾದರೆ, ಇಲ್ಲಿ ತಾವು ನೋಡ್ಬೋದು ಸ್ಟಾರ್ಟ್ ನ್ಯೂ ಸರ್ವೆ ಅಂಥೇಳಿ ಆ್ಯಸ್ ಇಟ್ ಈಸ್ ಅದೇ ಥರ ಇದೆ. ಜೊತೆಗೆ ಇದ್ರ ಜೊತೆಗೆ ಒಂದು ಹೊಸದಾಗಿರ್ತಕ್ಕಂಥ ಆ್ಯಡ್ ಆಗಿರ್ತಕ್ಕಂಥದ್ದು ಏನು ಅಂತ ನೋಡೋದಾದರೆ, ಇಲ್ಲಿ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ಬಂದಿದೆ. ಸೊ ಇದರೊಳಗೆ ಏನು ಹೊಸದಾಗಿರ್ತಕ್ಕಂಥ ಫೀಚರ್ಸ್ಗಳು ಆ್ಯಡ್ ಆಗಿದ್ದಾವೆ ಅನ್ನೋದನ್ನು ಟ್ಯಾಪ್ ಮಾಡೋದ್ರ ಮೂಲಕ ತಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಅಪ್ಡೇಟ್ ಸರ್ವೆ ಅಂತ ಬಂದಿದೆ. ಇಲ್ಲಿ ಸೆಲೆಕ್ಟ್ ID ಅಂತ ಬಂದಿದೆಯಲ್ಲ, ಸೆಲೆಕ್ಟ್ ID ಮೇಲೆ ಕ್ಲಿಕ್ ಮಾಡಿ ತಾವು ಇಲ್ಲಿ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಹಾಕ್ಬೋದು, ಅಥವಾ ಅಪ್ಲಿಕೇಶನ್ ID ಅಥವಾ ರೇಷನ್ ಕಾರ್ಡ್, ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಹಾಕೋದ್ರ ಮೂಲಕ ತಾವು ಈಗ ಆಲ್ರೆಡಿ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ಗಳು ಏನು ಸಬ್ಮಿಟ್ ಮಾಡಿರ್ತೀರ ಅದರೊಳಗೆ ಮತ್ತೆ ಎಡಿಟ್ ಮಾಡ್ಬೋದು, ಅಥವಾ ಹೊಸ ಮೆಂಬರ್ಗಳನ್ನು ಆ್ಯಡ್ ಮಾಡೋದಕ್ಕೆ ಕೂಡ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ನೋಡಿ, ಇಲ್ಲಿ ನನ್ನ ಅಪ್ಲಿಕೇಶನ್ ID ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ID ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ IDಯನ್ನು ಟೈಪ್ ಮಾಡ್ಕೋತಾ ಇದ್ದೀನಿ. ಅಪ್ಲಿಕೇಶನ್ IDಯನ್ನು ಟೈಪ್ ಮಾಡಿದ ನಂತರ ನಾನು ಏನು ಮಾಡಿದ್ದೀನಿ ಅಂತಂದರೆ, ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಅಂತ ಬರ್ತಾ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಸಬ್ಮಿಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮಾಸ್ಟರ್ ಸರ್ವೆ ID ಅಂತ ಬಂದಿದೆ. ಮಾಸ್ಟರ್ ಸರ್ವೆ ID ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ಮೆಂಬರ್ಸ್ಗಳ ಲೀಸ್ಟನ್ನು ಓಪನ್ ಕೊಡಲಾಗಿದೆ. 3 ಜನ ಮೆಂಬರ್ಸ್ಗಳಿದ್ದಾರೆ, 3 ಜನ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ತಾವು ಆ ಕುಟುಂಬದಲ್ಲಿ ಮತ್ತೆ ಯಾರು ಚಿಕ್ಕ ಮಗು ಅಥವಾ ಯಾರ್ದಾರು ಬಿಟ್ಟೋಗಿತ್ತು ಅಂತಂದರೆ ತಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ಟ್ಯಾಪ್ ಹಿಯರ್ ಟು ಅಪ್ಡೇಟ್ ದಿಸ್ ಸರ್ವೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಟ್ಯಾಪ್ ಹಿಯರ್ ಟು ಅಪ್ಡೇಟ್ ದಿಸ್ ಸರ್ವೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತಾವು ಮಾಡಿರ್ತಕ್ಕಂಥ ಸರ್ವೆಯ ಎಲ್ಲ ಮೆಂಬರ್ಸ್ಗಳ ಒಂದು ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತಾ ಹೋಗಿದೆ. ಜೊತೆಗೆ ಇದು ನಾನು ಏನು ಮಾಡಬೇಕು ಅಂತಂದರೆ, ತಾವೇನಾದ್ರು ಆ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಏನು ಕಾಣುತ್ತಲ್ಲ, ಸೊ ಈ ಸದಸ್ಯರನ್ನು ಸೇರಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ, ಸೊ ತಾವು ಇಲ್ಲಿ ಇದ್ರ ಮೇಲೆ ಎಸ್ ಅನ್ನು ಕೊಡಿ. ಆನಂತರ ಎಂಟರ್ ನೇಮ್ ಆ್ಯಸ್ ಪರ್ ಆಧಾರ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಕೊಡಿ. ಡೇಟ್ ಆಫ್ ಬರ್ತನ್ನು ಹಾಕಿ ಆನಂತರ ಸೆಲೆಕ್ಟ್ ಜೆಂಡರ್ ಮತ್ತು ಇನಿಷಿಯೇಟ್ KYC. ತಾವು ಈ ಹಿಂದೆ ಮಾಡ್ತಕ್ಕಂಥ KYC ಯಾವ ರೂಪದಲ್ಲಿ ಮಾಡ್ತಿದ್ರಿ ಅದೇ ರೂಪದಲ್ಲಿ ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ಇನಿಷಿಯೇಟ್ KYC ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಐ ಅಗ್ರಿ ಏನು ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ತಾವು OTP ಏನು ಕಾಣುತ್ತಲ್ಲ, ಈ OTP ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೋಡಿ, OTP ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ OTP ಪಡೆಯಿರಿ ಅಂಥೇಳಿ ಡೌನಲ್ಲಿ ನಿಮಗೆ ಲಾಸ್ಟಲ್ಲಿ ಕಾಣುತ್ತೆ, OTP ಪಡೆಯಿರಿ, ಅದರ ಮೇಲೆ ಕ್ಲಿಕ್ ಮಾಡಿ OTP ಜನರೇಟ್ OTP ಮೇಲೆ OTPಯನ್ನು ಕಳಿಸಲಾಗಿದೆ ಅಂತ ಬಂದಿರುತ್ತೆ ಮೆಸೇಜು. ತಾವು ಇದನ್ನು ಲಾಸ್ಟಲ್ಲಿ ಕೆಳಗಡೆ OTP ನಮೂದಿಸಿ ಅಂತ ಬರುತ್ತಲ್ಲ, ಅಲ್ಲಿ OTPಯನ್ನು ಹಾಕಬೇಕಾಗಿರುತ್ತೆ. ಆನಂತರ ಇಲ್ಲಿ ಸಲ್ಲಿಸಿ ಸಬ್ಮಿಟ್ ಬಟನ್ ಇರುತ್ತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಆನಂತರ ಇಲ್ಲಿ ಕಂಟಿನ್ಯೂ ಆಪ್ಷನ್ ಏನು ಕಾಣುತ್ತಲ್ಲ ಲಾಸ್ಟಲ್ಲಿ, ಸೊ ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆ ಮೆಂಬರು ಆ್ಯಡ್ ಆಗಿರುತ್ತೆ ಕುಟುಂಬಕ್ಕೆ.